ಹಾಯ್ ಫ್ರೆಂಡ್ಸ್, ಇವತ್ತು ಅಡ್ವೈಸ್ ಗ್ರೂ ಚಾನಲಲ್ಲಿ ಇನ್ಸ್ಟೆಂಟ್ ಬಿರಿಯಾನಿ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಬ್ಯಾಚ್ಲರ್ ಆಗಲಿ ಇಲ್ಲ ಯಾರನ್ನ ಇಮಿಡಿಯೇಟಾಗಿ ನೆಂಟರು ಬಂದುಬಿಟ್ರೆ ಬಿರಿಯಾನಿ ಮಾಡೋದು ಹೆಂಗೆ ಅಂತ ನಾನು ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನೋಡ್ಕೊಳ್ಳಿ. ಫಸ್ಟು ಆನಿಯನ್ನು ಮತ್ತು ಹಸಿಮೆಣಸಿನ್ಕಾಯಿ 4, ಇದು ಬಂದು 1/2 kg ಬಿರಿಯಾನಿ ರೆಸಿಪಿ ಇದು ನೋಡ್ಕೊಳ್ಳಿ. ಇದು ಬಂದು ಸ್ಟಾರ್ ಏಲಕ್ಕಿ. ಈರುಳ್ಳಿ ಬೇಯ್ತಾ ಇರಬೇಕಾದ್ರೆ ಇದು ಇನ್ಸ್ಟೆಂಟ್ ಬಿರಿಯಾನಿಲಿ ಈ ಥರ ಮಾಡ್ತಾರೆ. ನನಗೆ 8 ಥರ ಬಿರಿಯಾನಿ ಗೊತ್ತು. ಹೈದ್ರಾಬಾದಿ ಬಿರಿಯಾನಿ, ದಮ್ ಬಿರಿಯಾನಿ ಮ್ಯಾರಿನೇಟ್ ಮಾಡಿ ಮಾಡ್ತಾರೆ, ಬಟ್ ಇದು ಇನ್ಸ್ಟೆಂಟ್ ಬಿರಿಯಾನಿ. ಸೊ ಕಸೂರಿ ಮೆಥಿ ಇವಾಗ ಹಾಕಿದೆ. ಸೊ ಆನಿಯನ್ ಬ್ರೌನ್ ಆಗೋವರೆಗೂ ಇದು ಚಕ್ಕೆ. ಯಾವುದೇ ಥರ ಪೌಡ್ರು ಹಾಕಬಾರ್ದು ಬಿರಿಯಾನಿಯಲ್ಲಿ, ಯಾಕೆಂದರೆ ಅದು ಮೌತಲ್ಲಿ ಬಂದು ತುಂಬ ಫ್ಲೇವರ್ ಓವರ್ ಆಗಿಬಿಡುತ್ತೆ. ಎಲ್ಲ ರಾ ಹಾಕಿದ್ರೆ ನಮಗೆ ಚೆನ್ನಾಗಿರುತ್ತೆ. ತುಂಬ ಜನ ಇದು ಪೌಡ್ರ್ ಮಾಡಿಟ್ಕೊಂಡು ಪೌಡ್ರ್ ಹಾಕ್ಬಿಡ್ತಾರೆ. ಅದು ನೀವು ಒಂದು 5 ಸರಿ ತಿನ್ಬೋದು ಬಿರಿಯಾನಿ ಅಷ್ಟೇ, ಆಮೇಲೆ ನಿಮ್ಗೆ ತಿನ್ನೋಕ್ಕಾಗಲ್ಲ, ಯಾಕಂದರೆ ಓವರ್ ಫ್ಲೇವರ್ ಆಗಿಬಿಡುತ್ತೆ. ಗರಂ ಮಸಾಲ ಫ್ಲೇವರೆಲ್ಲ ಯಾವತ್ತೂ ಇದ್ರೊಳಗೆ ಹೋಗಬಾರ್ದು, ಸ್ಟಮಕಲ್ಲಿ ಹೋಗಬಾರ್ದು. ಇದು ಲವಂಗ, ಏಲಕ್ಕಿ, ಕ್ಲೀನಾಗಿ ಇದನ್ನು ನಾವು ಗೋಲ್ಡನ್ ಕಲರ್ ಬರೋವರೆಗೂ ಆನಿಯನ್ನ ಬಂದು ಫ್ರೈ ಮಾಡ್ಕೊಬೇಕು. ಇದರಲ್ಲಿ ಜಾವೇತ್ರಿನೂ ಹಾಕ್ತಾರೆ, ಬಟ್ ನಾನು ಅದು ಹಾಕಲ್ಲ, ಯಾಕಂದರೆ ಅದು ಫ್ಲೇವರ್ ತುಂಬ ಜಾಸ್ತಿ ಇರುತ್ತೆ. ಇದು ಬಂದು ಜಾಯ್ಪಲ್ ಅಂತ, ಇದು ಏಲಕ್ಕಿ ಥರನೇ ನಿಮಗೆ ಡಿಮಾರ್ಟಲ್ಲೆಲ್ಲ ಸಿಗುತ್ತೆ. ಇದೊಂದು ಸ್ವಲ್ಪ ತುರಿದು ಹಾಕಿದ್ರೆ, ಒಂದೇ ಒಂದು ಪಿಂಚು ಹಾಕಿದ್ರೆ ಸಾಕು, ತುಂಬಾ ಫ್ಲೇವರ್ ಬರುತ್ತಿದ್ದು ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ನೋಡಿ, ಈ ಥರ ಫ್ರೈ ಮಾಡ್ಕೊತಾ ಇರಬೇಕು ಆಗಾಗ. ನಾನು ಮನೇಲಿ ರಜಾ ಇರೋ ದಿವಸ ತುಂಬ ರೆಸಿಪಿ ಮಾಡ್ತೀನಿ, ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿರ್ತೀನಿ. ಸೊ ನನ್ನ ಚಾನಲಲ್ಲಿ ಇವತ್ತು ಮಾಡಬೇಕು, ನೋಡೋಣ ಏನಾಗುತ್ತೆ. ಇದು ಶಾಜೀರಾ, ಜೀರಿಗೆ ಅಲ್ಲ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಶಾಜೀರಾ ನೋಡಿ. ಈರುಳ್ಳಿ ಬ್ರೌನ್ ಆಯಿತು. ಬ್ರೌನ್ ಆಗಿದ ತಕ್ಷಣ ನಾವೇನು ಹಾಕಬೇಕಂದ್ರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಬಿಡ್ಬೇಕು. 1/2 kg ಅಂದರೆ ಒಂದು 3 ಸ್ಪೂನ್ ಹಾಕಬೇಕು. ಬೆಳ್ಳುಳ್ಳಿ ಶುಂಠಿನೇ ಮುಖ್ಯವಾದ ಪಾತ್ರ ಬಿರಿಯಾನಿಗೆ, ಅದರ ಫ್ಲೇವರೇ ಮೇಯ್ನು. ನೋಡಿ, ಈರುಳ್ಳಿ ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ನಾವು ಜಿಂಜರ್ ಪೇಸ್ಟ್ ಹಾಕ್ಬಿಟ್ಟು